थोड़ी देर पहले यहां हजारों करोड़ रुपए की परियोजनाओं का शिलान्यास और लोकार्पण हुआ। इस पे सबसे शानदार दाहोद के इलेक्ट्रिक लोकोमोटिव फैक्ट्री है। 3 साल पहले मैं इसका शिलान्यास करने आया था और कुछ लोगों को तो आदत हो गई है कुछ भी गालियां देने की। वो कहते थे चुनाव आया तो मोदी जी ने फैक्ट्री का शिलान्यास किया, कुछ बनने वाला नहीं है, ऐसा कहते थे। आज 3 साल के बाद हम सब देख रहे हैं, अब इस फैक्ट्री में पहला इलेक्ट्रिक लोकोमोटिव बनकर तैयार हो गया और थोड़ी देर पहले उसको मैंने हरी झंडी दिखाई है। ये गुजरात के लिए, देश के लिए गर्व की बात है। ದೇಶದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಇಡೀ ದೇಶದ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳ ಸಭೆಯನ್ನು ಕರೆದಿದ್ದರು. ನೀತಿ ಆಯೋಗದ ಸಭೆ ಪ್ರಧಾನಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೆಯಿತು. ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಭಾಗವಹಿಸಿದರು. ಬಿಜೆಪಿ ಅಷ್ಟೇ ಅಲ್ಲ, ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಭಾಗವಹಿಸಿ ಅವರ ರಾಜ್ಯಗಳಿಗೆ ಆಗಬೇಕಾದಂಥ ಯೋಜನೆಗಳ ಬಗ್ಗೆ, ಕೆಲಸ ಕಾರ್ಯಗಳ ಬಗ್ಗೆ ಮತ್ತು ಈಗ ನಡೆದಿರತಕ್ಕಂಥ ಯೋಜನೆಗಳ ಬಗ್ಗೆ, ಕೆಲಸ ಕಾರ್ಯಗಳ ಬಗ್ಗೆ, ಅನುದಾನದ ಬಗ್ಗೆ ವಿವರವಾಗಿ ಪ್ರಧಾನಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ತಮಗೇನು ಬೇಕೋ ಅದನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ಅದರ ದುರ್ದೈವ ಸಂಗತಿ ಅಂದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಆ ಸಭೆಗೆ ಹೋಗಿಲ್ಲ. ಸಿದ್ದರಾಮಯ್ಯನವರು ಕೇವಲ ರಾಜಕಾರಣ ಮಾಡಿಕೊಂಡು ರಾಜ್ಯಕ್ಕೆ ಅನುದಾನ ಕೊಡ್ತಾ ಇಲ್ಲ, ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಅಂಥೇಳಿ ಹಾದಿ ಬೀದಿನಲ್ಲಿ ಬಿಡಿ ಅಡ್ವರ್ಟೈಸ್ಮೆಂಟ್ ಮಾತನಾಡುವ ಥರ ಮಾತಾಡಿಕೊಂಡು ಓಡಾಡ್ತಾ ಇದ್ದಾರೆ. ಇದು ಸರಿಯಲ್ಲ. ಸ್ವತಃ ಪ್ರಧಾನಮಂತ್ರಿಗಳ ಸಭೆಗೆ ಕರೆದಾಗ ಮುಖ್ಯಮಂತ್ರಿಗಳ ಹೋಗಿ ರಾಜ್ಯದ ವಿಚಾರಗಳನ್ನ, ಯೋಜನೆಗಳ ಬಗ್ಗೆ ಪ್ರಸ್ತಾವನೆ ಮಾಡಬೇಕಾಗಿತ್ತು, ಅವ್ರ ಗಮನ ಸೆಳೆಯಬೇಕಾಗಿತ್ತು. ಆದರೆ ಅದನ್ನು ಮಾಡಿಲ್ಲ. ಅದರ ದುಷ್ಪರಿಣಾಮ ಏನಾಗಿದೆ ಅಂದರೆ ರಾಜ್ಯದ ಮೇಲೆ, ನಮ್ಮ ರಾಜ್ಯದಲ್ಲಿರ್ತಕ್ಕಂಥ HAL ಫ್ಯಾಕ್ಟ್ರಿಯನ್ನು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳಾದ ಚಂದ್ರಬಾಬು ನಾಯ್ಡು ಅವರು ತಮ್ಮ ರಾಜ್ಯಕ್ಕೆ ಒಯ್ಯಲಿಕ್ಕೆ ಪ್ರಯತ್ನವನ್ನು ಮಾಡಿದರು ಅಂತ ಹೇಳಿ ಇವತ್ತು ಪತ್ರಿಕೆಯಲ್ಲಿ ವರದಿಯಾಗಿದೆ, ಕನ್ನಡ ಪತ್ರಿಕೆಯಲ್ಲಿ. ಮಡಕ್ಸಿರ ಹತ್ರ 10,000 ಎಕರೆ ಜಮೀನು ಕೊಡ್ತೀವಿ, ನಮಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ನಾನು ಮುಖ್ಯಮಂತ್ರಿಗಳಿಗೆ ಕೇಳ್ತೇನೆ, ಇಂಥ ಒಂದು ಮಹತ್ವದ ಯೋಜನೆ 2.5 ಲಕ್ಷ ಕೋಟಿ ಹಣವನ್ನು ಕೇಂದ್ರ ಸರ್ಕಾರ ಇಲ್ಲಿ ಹೂಡಿಕೆ ಮಾಡ್ತದೆ. HAL ಫ್ಯಾಕ್ಟ್ರಿಯಲ್ಲಿ ನಾವು ತೇಜಸ್ ಯುದ್ಧ ವಿಮಾನಗಳನ್ನೇನು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ, ಅದರ ಹೆಚ್ಚಿನ ಘಟಕಕ್ಕೆ ಹಣ ಹೂಡಿಕೆ ಮಾಡ್ತಾರೆ. ಅಂಥ ಒಂದು ಯೋಜನೆಯನ್ನು ಬಿಟ್ಟು ಕೇಳದೇನೆ ಮತ್ತು ಏನು ಆಗ್ತದೆ ರಾಜ್ಯದಲ್ಲಿ ಅನ್ನೋದು ಗಮನ ಕೂಡ ಕೊಡದೇನೆ ರಾಜ್ಯಕ್ಕೆ ಅನ್ಯಾಯ ಆದ್ರೂ ಸುಮ್ಮನೆ ಕಣ್ಣು ಮುಚ್ಚಿಕೊಂಡು ನರೇಂದ್ರ ಮೋದಿ ಅವ್ರನ್ನ ಹಾದಿ ಬೀದಿಯಲ್ಲಿ ಬೈಕೊಂಡು ಓಡಾಡೋದು ಥರ ಅಲ್ಲ. ಈಗಾದರೂ ಸಮಯ ಮಿಂಚಿಲ್ಲ, ಕೂಡಲೇ ಪ್ರಧಾನಮಂತ್ರಿಗಳ ಹತ್ರ ಮುಖ್ಯಮಂತ್ರಿಗಳು ಹೋಗಿ ಭೇಟಿ ಮಾಡಿ ಈ ವಿಚಾರವಾಗಿ ಚರ್ಚೆ ಮಾಡಿಸ್ಬೇಕು.